ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ನೀವೇನಾದರೂ ಸ್ಮಾರ್ಟ್ಫೋನ್ ಯೂಸ್ ಮಾಡ್ತಾ ಇರ್ತೀರ ಅಂದರೆ ಅದರಲ್ಲಿ ವಾಟ್ಸಪ್ ಇದ್ದೇ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ವಾಟ್ಸಪ್ ಇದ್ದರೆ ನಿಮ್ಮ ಹತ್ರ ಒಂದೊಂದು ಸುಮಾರು ಕನಿಷ್ಠ ಆದರೂ 4-5 ಗ್ರೂಪ್ಸ್ ಅಂತೂ ಇದ್ದೇ ಇರುತ್ತೆ. ಯಾವ್ಯಾವ ಗ್ರೂಪ್ಸ್ ಅಂದರೆ ನಿಮ್ಮ ಒಂದು ಫ್ರೆಂಡ್ಸ್ ಗ್ರೂಪ್ ಆಗಿರ್ಬೋದು, ಕಾಲೇಜ್ ಫ್ರೆಂಡ್ಸ್ ಆಗಿರ್ಬೋದು, ಸ್ಕೂಲ್ ಫ್ರೆಂಡ್ಸ್ ಆಗಿರ್ಬೋದು, ಡಿಗ್ರಿ ಈ ರೀತಿಯಾದ ಫ್ರೆಂಡ್ಸ್ ಆಗಿರ್ಬೋದು, ಅಥವಾ ನಿಮ್ಮ ಒಂದು ಊರಿಂದ ಗ್ರೂಪ್ ಆಗಿರ್ಬೋದು, ಇಲ್ಲ ನಿಮ್ಮ ಒಂದು ಫ್ಯಾಮಿಲಿ ಗ್ರೂಪ್ಸ್ ಆಗಿರ್ಬೋದು. ಇದೇ ರೀತಿ ಹಲವಾರು ಗ್ರೂಪ್ಸ್ ಇರುತ್ತೆ, ಪೊಲಿಟಿಷಿಯನ್ ಗ್ರೂಪ್ ಇರುತ್ತೆ. ಇದು ನಿಮ್ಮ ಒಂದು ಫೋನಲ್ಲಿ ಏನಾಗ್ತಾ ಇರುತ್ತೆ ಅಂದರೆ ಕಿರಿಕಿರಿ ಮಾಡ್ತಾ ಇರುತ್ತೆ. ಏನು ಕಿರಿಕಿರಿ ಗುರು ಅಂತ ಕೇಳ್ಬೋದು. ಏನು ಕಿರಿಕಿರಿ ಅಂದರೆ ದಿನ ಆ ಗ್ರೂಪಲ್ಲಿ ಫೋಟೋಸ್ ಬರ್ತಾ ಇರುತ್ತೆ, ನಿಮಗೆ ಒಂಥರ ಹಿಂಸೆ ಆಗ್ತಾ ಇರುತ್ತೆ. ಏನು ಗುರು ಇಷ್ಟೊಂದು ಫೋಟೋ ಹಾಕ್ತಾರೆ ಅಂತ ಹೇಳಿ ನಿಮಗೂ ಒಂಥರ ಡಿಲೀಟ್ ಮಾಡಿ ಬೇಜಾರಾಗಿ ಹೋಗಿರುತ್ತೆ. ಇದಕ್ಕೆ ನಾನೊಂದು ಬೆಸ್ಟ್ ಟ್ರಿಕ್ಸ್ನ ನಿಮ್ಮ ಮುಂದೆ ತಿಳಿಸ್ಕೊಡ್ತಾ ಇದ್ದೀನಿ. ಹೇಗೆ ಅಂದರೆ, ನೀವು ಅವ್ರ ದಿನಕ್ಕೆ 1000 ಫೋಟೋ ಕಳಿಸಿದ್ರು ಕೂಡ ನೀವು ಜಸ್ಟ್ ಅಲ್ಲಿ ನೋಡಿ ಬಿಡ್ಬೋದು ಹೊರತು ನಿಮ್ಮ ಒಂದು ಫೋನ್ಗೆ ಸ್ಟೋರೇಜ್ಗೆ ಡೌನ್ಲೋಡ್ ಆಗೋದಿಲ್ಲ. ಹಾಗೆ ನಿಮ್ಮ ಒಂದು ಫೋನ್ಗೆ ಕೂಡ ಯಾವುದೇ ರೀತಿ ಹೊಡೆತ ಬೀಳೋದಿಲ್ಲ. ಹೇಗೆ ಅಂತ ಹೇಳಿ ನಾನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿ ತಿಳಿಸ್ಕೊಡ್ತೀನಿ ಗಾಯ್ಸ್. ಅದಕ್ಕೂ ಮುನ್ನ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಏನಾದರೂ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿದ್ರೆ ಲೈಕು. ಫ್ರೆಂಡ್ಸ್, ನೀವು ನನಗೆ ಒಂದು ಕಮೆಂಟ್ ಯಾವ ರೀತಿ ಹಾಕಬೇಕು ಅಂದರೆ ಸೂಪರ್ ಅಂತ ಹೇಳಿ ಒಂದು ಜಸ್ಟ್ ಕಮೆಂಟ್ ಹಾಕಿದರೆ ನನಗೆ ಮುಂದಿನ ವೀಡಿಯೋ ಮಾಡಲಿಕ್ಕೆ ತುಂಬ ಖುಷಿ ಆಗುತ್ತೆ. ಓಕೆನಾ? ಹಾಕ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ವಾಟ್ಸಪ್ಪಿಂದ ನಿಮಗೆ ತುಂಬ ಕಿರಿಕಿರಿ ಆಗ್ತಾ ಇರುತ್ತೆ. ಯಾವ ಕಿರಿಕಿರಿ ಅಂದರೆ, ನಿಮ್ಮ ಒಂದು ಫೋನಲ್ಲಿ ವಾಟ್ಸಪ್ಪಲ್ಲಿ ಏನಾದರೂ ಫೋಟೋ ಕಳಿಸಿದರೆ ನಿಮ್ಮ ಒಂದು ಫೋನ್ಗೆ ಡೌನ್ಲೋಡ್ ಆಗ್ತಾ ಇರುತ್ತೆ. ಅದರಿಂದ ಸ್ಟೋರೇಜ್ ಜಾಸ್ತಿ ಆಗುತ್ತೆ. ನಿಮ್ಮ ಫೋನ್ ಸ್ಟೋರೇಜ್ ಜಾಸ್ತಿ ಆಗ್ತಿದ್ದ ತಕ್ಷಣ ನಿಮ್ಮ ಒಂದು ಫೋನ್ ಹ್ಯಾಂಗ್ ಆಗಲಿಕ್ಕೆ ನಿಂತ್ಕೊಳುತ್ತೆ. ಈ ರೀತಿಯಾಗಿ ನಿಮಗೆ ಸುಮಾರು ತಲೆ ಬಿಸಿ ಆಗ್ತಾ ಇರುತ್ತೆ. ಇದಕ್ಕೆ ಜಸ್ಟ್ ಒಂದು ಬೆಸ್ಟ್ ಟ್ರಿಕ್ಸ್ನ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ರೀತಿಯಾದ ಒಂದು ಫಾಲೋ ಮಾಡಿ ನೀವು ಕೂಡ ನಿಮ್ಮ ಒಂದು ಫೋನ್ಗೆ ಎಷ್ಟೇ ಅವರು ದಿನಕ್ಕೆ 100 ಅಲ್ಲ 200 ಫೋಟೋ ಕಳಿಸಿದ್ರು ನಿಮ್ಮ ಒಂದು ಫೋನ್ಗೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ಯಾವ ರೀತಿ ಅಂತ ನಾನೀಗ ತಿಳಿಸ್ಕೊಡ್ತಾ ಇದ್ದೀನಿ. ಜಸ್ಟ್ ಅಲ್ಲಿ ನಿಮ್ಮ ಮುಂದೆ ಈಗ ಸ್ಕ್ರೀನ್ ರೆಕಾರ್ಡರ್ ಆನ್ ಆಗಿದೆ, ಸೈಡ್ಗೆ ಬರುತ್ತೆ ನೋಡಿ. ಆ ರೆಕಾರ್ಡರ್ ಮೂಲಕ ನೀವು ನೋಡ್ಕೋಬೋದು. ಓಕೆ, ಫಸ್ಟು ನಿಮ್ಮ ಒಂದು ವಾಟ್ಸಪ್ ಓಪನ್ ಮಾಡ್ಕೊಳ್ಳಿ. ವಾಟ್ಸಪ್ ಓಪನ್ ಮಾಡ್ಕೊಂಡಿದ್ದ ತಕ್ಷಣ ನಿಮ್ಮ ಒಂದು ಗ್ರೂಪ್ ಅಂದರೆ ಯಾವುದೋ ಒಂದು ಗ್ರೂಪ್ ಇದೆಯಲ್ಲ, ಆ ಒಂದು ಗ್ರೂಪ್ನ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಇಲ್ಲಿ ಏನಾಗುತ್ತೆ ಅಂದರೆ ನಿಮಗೆ ಇಲ್ಲಿ ನಿಮಗೆ ಮೀಡಿಯಾ ವಿಸಿಬಿಲಿಟಿ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಶೋ ನ್ಯೂಲಿ ಡೌನ್ಲೋಡೆಡ್ ಮೀಡಿಯಾ ಫ್ರಮ್ ದಿಸ್ ಚಾರ್ಟ್ ಇನ್ ಯುವರ್ ಫೋನ್ಸ್ ಗ್ಯಾಲರಿ ಅಂತ ಇದೆಯಲ್ಲ, ಇಲ್ಲಿ ಡಿಫಾಲ್ಟ್ ಎಸ್ ಅಂತೇಳಿ ಇರುತ್ತೆ. ಡಿಫಾಲ್ಟ್ ಎಸ್ ಅಂತ ಇರುತ್ತೆ. ನೀವೇನು ಮಾಡಬೇಕು ಅಂದರೆ ಇಲ್ಲಿ ನೋ ಅಂತ ಇದೆಯಲ್ಲ, ಇದ್ರ ಮೇಲೆ ಜಸ್ಟ್ ಕ್ಲಿಕ್ ಮಾಡಬೇಕಾಗುತ್ತೆ. ಆಗ ನಿಮ್ಮ ಒಂದು ಫೋನ್ಗೆ ಅವರು 1000 ಫೋಟೋ ವೀಡಿಯೋಸ್ ಕಳಿಸಿದ್ರು ನಿಮ್ಮ ಒಂದು ಫೋನ್ಗೆ ಡೌನ್ಲೋಡ್ ಆಗೋಲ್ಲ. ಇದು ಒಂದು ಬೆಸ್ಟ್ ಥಿಂಗ್ ಅಂತಲೇ ಹೇಳ್ಬೋದು, ಬೆಸ್ಟ್ ಐಡಿಯಾ ಟ್ರಿಕ್ಸ್ ಅಂತಲೇ ಹೇಳ್ಬೋದು. ಓಕೆ ವೀಕ್ಷಕರೇ, ಇದು ನನ್ನ ಇವತ್ತಿನ ವೀಡಿಯೋ ಆಗಿರುತ್ತೆ. ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ದರೆ ಸೂಪರ್ ಅಂತ ಹೇಳಿ ಒಂದು ಕಮೆಂಟ್ ಮಾಡಿ. ನೀವು ಹಾಕೋ ಒಂದು ಕಮೆಂಟಿಂದ ನೆಕ್ಸ್ಟ್ ನನಗೆ ಮೋಟಿವೇಶನ್ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ವಂದೇ ಮಾತರಂ.